ನಮಸ್ಕಾರ ಸ್ನೇಹಿತರೆ. ಭಾರತದ ಪೂರ್ವ ಗಡಿ ಭಾಗದಲ್ಲಿ ಈಗ ಒಂದು ಅತ್ಯಂತ ದೊಡ್ಡ ಸಂಚಲನ ಮತ್ತು ಭಾರಿ ರಾಜಕೀಯ ಚಲನವಲನ ಸೃಷ್ಟಿಯಾಗಿದೆ. ಕಳೆದ ಕೆಲವು ದಿನಗಳಿಂದ ನೂರಾರು ಬಾಂಗ್ಲಾದೇಶಿ ಪ್ರಜೆಗಳು ಭಾರತವನ್ನು ತೊರೆದು ತಮ್ಮ ಸ್ವದೇಶಕ್ಕೆ ಮರಳಲು ಗಡಿ ಭಾಗಗಳಲ್ಲಿ ಮೈಲುದ್ದದ ಕ್ಯೂ ನಿಂತಿದ್ದಾರೆ. ಹೌದು, ಭಾರತದಲ್ಲಿ ಇಷ್ಟು ದಿನಗಳ ಕಾಲ ಯಾವುದೇ ಸೂಕ್ತ ದಾಖಲೆಗಳಿಲ್ಲದೆ ಅಕ್ರಮವಾಗಿ ನೆಲೆಸಿದ್ದ ಬಾಂಗ್ಲಾದೇಶದ ಪ್ರಜೆಗಳು ಈಗ ತಾವಾಗಿಯೇ ಗಡಿಯತ್ತ ಮುಖ ಮಾಡುತ್ತಿದ್ದಾರೆ. ಇದ್ದಕ್ಕಿದ್ದಂತೆ ಇವರೆಲ್ಲ ಯಾಕೆ ಭಾರತ ಬಿಟ್ಟು ಓಡುತ್ತಿದ್ದಾರೆ? ಪಶ್ಚಿಮ ಬಂಗಾಳದ ಗಡಿಯಲ್ಲಿ ಈಗ ಅಂತಹದ್ದೇನು ಸಂಭವಿಸಿದೆ? ಈ ಇಡೀ ಪ್ರಕ್ರಿಯೆಯ ಹಿಂದಿರುವ ಅಸಲಿ ಕಾರಣವೇನು ಎಂಬುದನ್ನು ನಾವಿಂದು ಈ ವಿಡಿಯೋದಲ್ಲಿ ಅತ್ಯಂತ ವಿವರವಾಗಿ ತಿಳಿದುಕೊಳ್ಳೋಣ. ವಿಷಯ ಏನಪ್ಪಾ ಅಂದ್ರೆ, ಪಶ್ಚಿಮ ಬಂಗಾಳ ಸರ್ಕಾರವು ಇತ್ತೀಚೆಗೆ ಅಕ್ರಮ ವಲಸಿಗರನ್ನು ಇರಿಸುವುದಕ್ಕೋಸ್ಕರ ರಾಜ್ಯದ ಮೊದಲ ಹೋಲ್ಡಿಂಗ್ ಸೆಂಟರ್ ಅಂದರೆ ಬಂಧನ ಕೇಂದ್ರವನ್ನು ಅಧಿಕೃತವಾಗಿ ಆರಂಭಿಸಿದೆ. ಈ ಒಂದು ಹೊಸ ಕೇಂದ್ರ ಆರಂಭವಾಗುತ್ತಿದ್ದಂತೆಯೇ ಭಾರತದೊಳಗೆ ನುಸುಳಿ ಅಕ್ರಮವಾಗಿ ವಾಸಿಸುತ್ತಿದ್ದ ಬಾಂಗ್ಲಾದೇಶದ ಪ್ರಜೆಗಳ ವಿರುದ್ಧ ಭದ್ರತಾ ಸಂಸ್ಥೆಗಳು ಮತ್ತು ಪೊಲೀಸರು ಅತ್ಯಂತ ಕಠಿಣ ಮತ್ತು ದೊಡ್ಡ ಮಟ್ಟದ ತಪಾಸಣಾ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ. ಗಡಿ ಭಾಗದ ಹಳ್ಳಿಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ದಾಖಲೆಗಳಿಲ್ಲದ ಅಕ್ರಮ ವಲಸಿಗರನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಈ ಹೋಲ್ಡಿಂಗ್ ಸೆಂಟರ್ಗಳಿಗೆ ಕಳುಹಿಸುವ ಪ್ರಕ್ರಿಯೆ ಚುರುಕುಗೊಂಡಿದೆ. ಒಮ್ಮೆ ಈ ಕೇಂದ್ರಗಳಿಗೆ ಸೇರಿದರೆ ಮುಂದೆ ಕಾನೂನು ಪ್ರಕ್ರಿಯೆಗಳನ್ನು ಎದುರಿಸಿ ಜೈಲು ಪಾಲಾಗಬೇಕಾಗುತ್ತದೆ ಮತ್ತು ಕಠಿಣ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಎಂಬ ತೀವ್ರ ಭಯ ಈಗ ಅಲ್ಲಿನ ಅಕ್ರಮ ವಲಸಿಗರಲ್ಲಿ ಮನೆ ಮಾಡಿದೆ. ಇದೇ ಕಠಿಣ ಕ್ರಮಗಳ ಭೀತಿಯಿಂದಾಗಿ ಪಶ್ಚಿಮ ಬಂಗಾಳದ ಹಕೀಂಪುರ್ ಗಡಿಯ ಬಳಿ ಈಗ ನೂರಾರು ಬಾಂಗ್ಲಾದೇಶಿ ಪ್ರಜೆಗಳು ಅನಿವಾರ್ಯವಾಗಿ ಜಮಾಯಿಸುತ್ತಿದ್ದಾರೆ. ಪೊಲೀಸರ ಕೈಗೆ ಸಿಕ್ಕಿಬಿದ್ದು ಜೈಲು ಅಥವಾ ಹೋಲ್ಡಿಂಗ್ ಸೆಂಟರ್ ಸೇರುವುದಕ್ಕಿಂತ ತಾವಾಗಿಯೇ ಸ್ವೇಚ್ಛೆಯಿಂದ ದೇಶ ಬಿಟ್ಟು ತಾಯ್ನಾಡಿಗೆ ಓಡಿ ಹೋಗುವುದು ಲೇಸು ಎಂದು ಇವರೆಲ್ಲರೂ ತೀರ್ಮಾನಿಸಿದ್ದಾರೆ. ಯಾವುದೇ ಅಧಿಕೃತ ವೀಸಾ ಅಥವಾ ಭಾರತದ ನಾಗರಿಕತ್ವದ ದಾಖಲೆಗಳಿಲ್ಲದೆ ಭಾರತದಲ್ಲಿ ಬಂದು ಸೇರಿಕೊಂಡು ಸಣ್ಣ ಪುಟ್ಟ ಕೂಲಿ ಕೆಲಸ, ಟೈಲರಿಂಗ್ ಅಥವಾ ದಿನಗೂಲಿ ಕೆಲಸಗಳನ್ನು ಮಾಡಿಕೊಂಡಿದ್ದ ಸಾವಿರಾರು ಜನ ಈಗ ತಮ್ಮ ಗಂಟು ಮೂಟೆ ಕಟ್ಟಿಕೊಂಡು ಬಾಂಗ್ಲಾದೇಶದ ಗಡಿಯತ್ತ ಮುಖ ಮಾಡಿದ್ದಾರೆ. ಗಡಿ ರಕ್ಷಣಾ ಪಡೆಯಾದ ಬಿಎಸ್ಎಫ್ ಕೂಡ ಈಗ ಗಡಿಯಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಿದ್ದು ಪ್ರತಿಯೊಬ್ಬರ ತಪಾಸಣೆ ನಡೆಸುತ್ತಿದೆ. ಗಡಿಯಲ್ಲಿ ಸೃಷ್ಟಿಯಾಗಿರುವ ಈ ಭಾರಿ ರಶ್ ಮತ್ತು ಗದ್ದಲದ ವರದಿಗಳು ಇಡೀ ದೇಶದ ಗಮನ ಸೆಳೆಯುತ್ತಿವೆ. ಭಾರತದ ಆಂತರಿಕ ಭದ್ರತೆಯ ದೃಷ್ಟಿಯಿಂದ ನೋಡಿದರೆ ಈ ಅಕ್ರಮ ವಲಸಿಗರ ಸಮಸ್ಯೆ ಎನ್ನುವುದು ಇವತ್ತಿನದಲ್ಲ, ಇದು ದಶಕಗಳಿಂದಲೂ ದೇಶವನ್ನು ಕಾಡುತ್ತಿರುವ ಅತ್ಯಂತ ದೊಡ್ಡ ಸಮಸ್ಯೆಯಾಗಿದೆ. ಭಾರತದ ಗಡಿಯೊಳಗೆ ಕಳ್ಳ ಮಾರ್ಗದ ಮೂಲಕ ನುಸುಳಿ ಬರುವುದು ಅಥವಾ ವೀಸಾ ಅವಧಿ ಮುಗಿದ ಮೇಲೂ ಕಾನೂನು ಬಾಹಿರವಾಗಿ ಇಲ್ಲೇ ಉಳಿದುಕೊಳ್ಳುವುದು ದೇಶದ ಕಾನೂನಿಗೆ ಮತ್ತು ಸಾರ್ವಭೌಮತ್ವಕ್ಕೆ ವಿರುದ್ಧವಾದದ್ದು. ಆದರೆ ಈಗ ಸರ್ಕಾರ ಮತ್ತು ಭದ್ರತಾ ಪಡೆಗಳು ಜಂಟಿಯಾಗಿ ಕೈಗೊಂಡಿರುವ ಈ ಕಠಿಣ ಮತ್ತು ಬಿಗಿಯಾದ ನಡೆಯಿಂದಾಗಿ ಅಕ್ರಮವಾಗಿ ದೇಶದೊಳಗೆ ವಾಸಿಸುತ್ತಿರುವ ಪ್ರತಿಯೊಬ್ಬರಿಗೂ ಒಂದು ಬಲವಾದ ಮತ್ತು ನೇರವಾದ ಸಂದೇಶ ರವಾನೆಯಾದಂತಾಗಿದೆ. ಈಗಾಗಲೇ ಪಶ್ಚಿಮ ಬಂಗಾಳದ ಹೊಸ ಹೋಲ್ಡಿಂಗ್ ಸೆಂಟರ್ಗಳು ಬಹುತೇಕ ಭರ್ತಿಯಾಗುತ್ತಿವೆ ಎಂದು ಪ್ರಮುಖ ಮಾಧ್ಯಮ ವರದಿಗಳು ಜಗತ್ತಿಗೆ ತಿಳಿಸುತ್ತಿವೆ. ಸ್ನೇಹಿತರೆ, ದೇಶದ ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡಿರುವ ಈ ಕಠಿಣ ತೀರ್ಮಾನದ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇನು? ದೇಶದೊಳಗೆ ಅಕ್ರಮವಾಗಿ ವಾಸಿಸುತ್ತಿರುವವರನ್ನು ಪತ್ತೆ ಹಚ್ಚಿ ಈ ರೀತಿ ಮರಳಿ ಕಳುಹಿಸುತ್ತಿರುವುದು ಸರಿಯಾದ ಕ್ರಮವೇ? ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನಮ್ಮೊಂದಿಗೆ ತಪ್ಪದೇ ಹಂಚಿಕೊಳ್ಳಿ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಉಪಯುಕ್ತ ಎನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆಯೇ ಇಂತಹ ಪ್ರಮುಖ ಪ್ರಚಲಿತ ವಿದ್ಯಮಾನಗಳು ಮತ್ತು ದೇಶದ ಪ್ರಮುಖ ಸುದ್ದಿಗಳ ನಿಖರ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ.